ರಾಜ್ಯದ 1749 ಗ್ರಾಮಗಳು ಈವರೆಗೆ ಬಸ್ಸೇ ಕಂಡಿಲ್ವಂತೆ. ಇದು ಅಚ್ಚರಿಯಾದ್ರೂ ಇದು ಸತ್ಯವಾದ ಮಾತು, ನೀವು ನಂಬಲೇಬೇಕು. ರಾಜ್ಯದ 1749 ಗ್ರಾಮಗಳು ಈವರೆಗೆ ಕಂಡೇ ಇಲ್ಲ ಬಸ್. ಅಚ್ಚರಿಯಾದ್ರೂ ಇದು ಸತ್ಯ ಸಂಗತಿ, ನೀವು ನಂಬಲೇಬೇಕು ಪ್ಲೀಸ್. ಸ್ವಾತಂತ್ರ್ಯ ಬಂದು 7 ದಶಕ ಕಳೆದ್ರೂ ಕೂಡ ಇದೇ ಸ್ಥಿತಿ ಇದೆ ಅಂದ್ರೆ ನಾಚಿಕೆ ಆಗ್ಬೇಕು. ಹಳ್ಳಿಗಳನ್ನ ತಲುಪುತ್ತಲೇ ಇಲ್ಲ ಸಾರಿಗೆ ಬಸ್ಗಳು. ಬಸ್ ಬಾರದೆ ಕಾಲ್ನಡಿಗೆಯಲ್ಲೇ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಹದಗೆಟ್ಟ ರಸ್ತೆ, ಗ್ರಾಮಗಳಿಗೆ ಸಿಗದ ಬಸ್ ಸೇವೆ ಭಾಗ್ಯ. ಇದು ಪ್ರಗತಿಶೀಲ ಕರ್ನಾಟಕದ ಗ್ರಾಮಗಳ ಶೋಚನೀಯ ಸ್ಥಿತಿ. ರಾಜ್ಯದ 1749 ಗ್ರಾಮಗಳು ಇದುವರೆಗೆ ಬಸ್ಸೇ ಕಂಡಿಲ್ಲ. ಬಸ್ ಓಡಾಟಗಳೇ ಇಲ್ಲ ಅಲ್ಲಿ. ಪ್ರತಿಯೊಬ್ಬರು ಕೂಡ ಕಾಲ್ನಡಿಗೆಯಲ್ಲೇ ಅಲ್ಲಿ ಓಡಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಕೂಡ ಹಳ್ಳಿಗಳಿಗೆ ಬಸ್ಗಳು ತಲುಪೇ ಇಲ್ಲ. ಬಸ್ ಬಾರದೆ ಕಾಲ್ನಡಿಗೆಯಲ್ಲೇ ಸಂಚರಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಸ್ಥಿತಿ ಇದೆ ಅಂತ ಗಮನಿಸೋದಾದ್ರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ 445 ಗ್ರಾಮಗಳಲ್ಲಿ ಈ ವ್ಯವಸ್ಥೆ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ 364 ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಚಿಕ್ಕಮಗಳೂರು 250, ತುಮಕೂರು 156, ದಾವಣಗೆರೆ 134 ಗ್ರಾಮಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದನ್ನ ಗಮನಿಸಬೇಕು ಸಚಿವರೇ, ಇದನ್ನ ನೀವು ಗಮನಿಸಬೇಕಾದಂಥ ವಿಚಾರ ಇದು. ಈಗಲೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆ ಒಂದು ಹಳ್ಳಿಗಳಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಏನು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವು ಅಧಿಕಾರಿಗಳು? ಚಿತ್ರದುರ್ಗ ಜಿಲ್ಲೆಯ 445 ಗ್ರಾಮಗಳಲ್ಲಿ ಇಲ್ಲ. ಕೆಂಪು ಬಸ್ಗಳನ್ನೇ ಕಂಡಿಲ್ಲ ಈ ಗ್ರಾಮಗಳು. 31,641 ಗ್ರಾಮಗಳ ಪೈಕಿ ಹಳ್ಳಿಗಳಲ್ಲಿ ಬಸ್ ಅವ್ಯವಸ್ಥೆ ಹೆಚ್ಚಾಗ್ತಾ ಇದೆ, ಅನಕ್ಷರತೆ ಹೆಚ್ಚಾಗ್ತಾ ಇದೆ. ಆದ್ರೆ ಯೋಗ್ಯ ರಸ್ತೆ ಇಲ್ಲದಿರುವ ಗ್ರಾಮಗಳಿಲ್ಲ. ಬಸ್ ವ್ಯವಸ್ಥೆ ಇಲ್ಲ. ಕಾರಣ ಶಾಲೆಗಳಿಗೆ ಹೋಗಲು ಆಗ್ತಾ ಇಲ್ಲ ಮಕ್ಕಳಿಗೆ. ದೂರದ ಪಟ್ಟಣದ ಶಾಲೆಗೆ ಹೋಗಲಾರದೆ ಶಿಕ್ಷಣ ಕೂಡ ಅಲ್ಲಿ ಮೊಟಕಾಗಿದೆ. ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರೇ ಇತ್ತ ಗಮನಿಸಬೇಕಾಗಿದೆ. ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರೇ ಇತ್ತ ನೀವು ಗಮನ ಕೊಡಬೇಕಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಇಲ್ಲಿ ನೋಡಿ, ಕಣ್ಮುಚ್ಚುವನ್ನು ಕೂತಿದ್ದೀರಾ. ನಿಮ್ಮ 3 ಇಲಾಖೆಗಳು ಕೈ ಜೋಡಿಸಿದಲ್ಲಿ ಮಾತ್ರ ಬಸ್ ಭಾಗ್ಯ ಸಾಧ್ಯ. ಕೆಂಪು ಬಸ್ಗಳನ್ನೇ ಕಂಡಿಲ್ಲ 1749 ಗ್ರಾಮಗಳು. 31,641 ಗ್ರಾಮಗಳ ಪೈಕಿ 29,892 ಹಳ್ಳಿಗಳಲ್ಲಿ ಮಾತ್ರ ಬಸ್ ವ್ಯವಸ್ಥೆ. ಇನ್ನು ಹಳ್ಳಿಗಳಲ್ಲಿ ಕೆಂಪು ಬಸ್ ಯಾವ್ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಗ್ರಾಮಗಳಲ್ಲಿ ಇಲ್ಲ, ಎಷ್ಟೆಷ್ಟು ಗ್ರಾಮಗಳಲ್ಲಿ ಇಲ್ಲ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ 445 ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಶಿವಮೊಗ್ಗದಲ್ಲಿ 364 ಗ್ರಾಮಗಳಲ್ಲಿಲ್ಲ. ಇನ್ನು ಚಿಕ್ಕಮಗಳೂರು 250 ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ತುಮಕೂರಿನಲ್ಲಿ 156 ಗ್ರಾಮಗಳಲ್ಲಿಲ್ಲ. ದಾವಣಗೆರೆ 134 ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಈಗಲೂ ಕೂಡ ಕರ್ನಾಟಕದಲ್ಲಿ ಫ್ರೀ ಬಸ್ ಗ್ಯಾರಂಟಿ ಯೋಜನೆ, ಅಲ್ಲಿ ಬಸ್ಗಳೇ ಇಲ್ಲ. ನೀವು ಗ್ಯಾರಂಟಿ ಯೋಜನೆ ತಗೊಂಡು ಏನು ಮಾಡೋದು? ಯಾರು ಬಳಕೆ ಮಾಡೋರು ಯಾರು? ಅದನ್ನು ಬಸ್ಗಳೇ ಇಲ್ಲ ಅಂತ ಆದಮೇಲೆ ಅದನ್ನು ಬಳಕೆ ಮಾಡೋರು ಯಾರು ಸ್ವಾಮಿ? ದಯವಿಟ್ಟು ಸಚಿವರು ಈ ಕಡೆ ಗಮನ ಹರಿಸಬೇಕಾಗಿದೆ. ಸಂಖ್ಯೆಗಳನ್ನು ನೋಡಿ, ಅಲ್ಲಿ 1749 ಗ್ರಾಮಗಳಲ್ಲಿ, ಅದರಲ್ಲೂ ಈ ಮಧ್ಯ ಕರ್ನಾಟಕ ಭಾಗಗಳಲ್ಲಿ ಕೂಡ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೀವಿ. ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಪೈಕಿ 1749 ಗ್ರಾಮಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ.